ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾದಂಥ ಮಂಜುನಾಥ್ ಅವರ ಅಂತಿಮ ದರ್ಶನ ನಡೀತಿದೆ. ಏನು ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ನಿವಾಸದ ಎದುರು ಸಾವಿರಾರು ಜನರು ಬಂದು ಅವರ ದರ್ಶನವನ್ನು ಪಡೆದುಕೊಳ್ತಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಹಾಗಾಗಿ ಎಲ್ಲ ರೀತಿ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು. ವಿಶೇಷ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿ ಅವರ ಅಂತಿಮ ಯಾತ್ರೆ ಏನು ಸಾಗುತ್ತೆ ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ವಾಹನವನ್ನು ಸಿದ್ಧತೆ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಏನು 12:30 ವೇಳೆಗೆ ಮಂಜುನಾಥ್ ಅವರ ನಿವಾಸದಿಂದ ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆ ಏನು ಶಿವಮೊಗ್ಗ ನಗರದ ಪ್ರಮುಖ ವೃತ್ತಗಳ ಮೂಲಕ ಸಾಗಿ ತುಂಗಾ ನದಿಯ ತಟದಲ್ಲಿರುವಂಥ ರೋಟರಿ ಚಿತಾಗಾರದ ಬಳಿ ಇರುವಂಥ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಹಾಗಾಗಿ ಈಗಾಗಲೇ ಕುಟುಂಬಸ್ಥರಾಗಿರ್ಬೋದು, ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಸಾಕಷ್ಟು ಭದ್ರತೆಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಒಂದೆಡೆ ಅಂತಿಮ ಯಾತ್ರೆಗೆ ಗಾಡಿ ರೆಡಿಯಾಗಿದೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸಹ ಮಂಜುನಾಥ್ ಅವರ ಅಂತಿಮ ದರ್ಶನವನ್ನು ಪಡಿತಿದ್ದಾರೆ ಜನರು. ಈಗಾಗಲೇ ಹಿರಿಯ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ರಾಜಕೀಯ ಮುಖಂಡರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾನು ಇಲ್ಲಿ ಅನೇಕ ಜನರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಏನು ಹೇಳ್ತೀರಿ ಅಂತ ಹೇಳಿ. ಮಂಜುನಾಥ್ ಅವರು ಶಿವಮೊಗ್ಗದವರು ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇವತ್ತು ಮೊನ್ನೆ 22ನೇ ತಾರೀಕಿಗೆ ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಗುಂಡೇಟಿ ಒಂದು 27-28 ಜನ ಸುಮಾರು ಜನರಿಗೆ, ನಮ್ಮ ದೇಶದ ಜನರಿಗೆ ಬಲಿಪೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಮತ್ತು ಶಿವಮೊಗ್ಗದಲ್ಲಿ ನಮ್ಮ ಮಂಜುನಾಥ್ ಅವರು ಒಬ್ಬ ಶಿವಮೊಗ್ಗದವರು ಉದ್ಯಮಿ, ಒಳ್ಳೆ ಮನುಷ್ಯರು, ಎಲ್ಲರ ಜೊತೆಯಲ್ಲಿ ಒಳ್ಳೆ ಒಡನಾಟ ಇದ್ದವರು. ನಾವು ಇದಕ್ಕೆ ಇಡೀ ಶಿವಮೊಗ್ಗನೇ ಇವತ್ತು ಭಾಳ ಬೇಜಾರಾಗಿ ಇಡೀ ಶಿವಮೊಗ್ಗನೇ ಬಂದ್ ಮಾಡಿದ್ದೀವಿ. ನಾವು ಎಲ್ಲ ಸಮಾಜದವರು ಇವ್ರ ಜೊತೆಯಲ್ಲಿ ಇದ್ದೀವಿ, ಅವ್ರ ಕುಟುಂಬದ ಜೊತೆಯಲ್ಲಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಥರ ಆಗಬಾರ್ದಾಗಿತ್ತು. ಇದಕ್ಕೆ ನಾವು ಖಂಡನೆಯನ್ನು ಮಾಡಿಸ್ತೀವಿ. ಏನು ಹೇಳ್ತೀರಿ ಸರ್ ಅಂತ ಹೇಳಿ. ಅಂದರೆ ಶಿವಮೊಗ್ಗದ ಒಬ್ಬರು ವ್ಯಕ್ತಿ ಸಂಭ್ರಮಾಚರಣೆ ಎಂಜಾಯ್ ಮಾಡಲಿಕ್ಕೆ ಪಾಪ ಪ್ರವಾಸಕ್ಕೆ ಹೋಗಿದ್ರು, ಈ ರೀತಿಯ ದುರ್ಘಟನೆಗಳು ನಡೆದು ಹೋಯಿತು. ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಭಾಳ ತುಂಬ ದುರಂತದ ವಿಚಾರ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಮಂಜುನಾಥ್ ನನಗೊಬ್ಬ ಒಳ್ಳೆ ಗೆಳೆಯ. ಮಗ 98% ಸ್ಕೋರ್ ಮಾಡಿದ್ದ ಅಂಥೇಳಿ ಅವರು ಪಲ್ಲವಿ ಅವರು ಮನೆಯವರು ಎಲ್ಲ ಸೇರಿ ಕಾಶ್ಮೀರ ಎಕ್ಸ್ಕರ್ಷನಿಗೆ ಹೋಗಿದ್ದರು. ಅಂಥದ್ದೊಂದು ಸ್ಥಳದಲ್ಲಿ ಈ ಥರ ಆಗಿರೋದು, ಇಷ್ಟೆಲ್ಲ ಪ್ರೊಟೆಕ್ಷನು, ಇಷ್ಟೆಲ್ಲ ಮಿಲಿಟ್ರಿ ಸೆಕ್ಯೂರಿಟಿ ಎಲ್ಲ ಇದ್ದೂ ಈ ಥರ ಆಗಿರೋದು ಇದೊಂದು ದುರಂತದ ಇದು. ಒಂಥರ ಹೇಳಬೇಕು ಅಂತ ಹೇಳಿದ್ರೆ ನಾವು ಏನೋ ನಮ್ಮ ಒಂದು ಆತ್ಮೀಯ ಸ್ನೇಹಿತನ ಕಳ್ಕೊಂಡಿದ್ದೀವಿ, ಒಬ್ಬ ದೇಶಭಕ್ತನ ಕಳ್ಕೊಂಡಿದ್ದೀವಿ. ಏನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಭಗವಂತ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಆಮೇಲೆ ಎಲ್ಲರಿಗೂ, ಅವರ ಅಭಿಮಾನಿಗಳು, ಇಲ್ಲಿ ಬಂದಿರೋಂಥ ಎಲ್ಲರಿಗೂ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಆ ನಂತರದಲ್ಲಿ ಇದೊಂದು ನಮ್ಮ ದೇಶಕ್ಕೆ ಏನು ಈ ಭಯೋತ್ಪಾದನೆ ಅನ್ನೋದೊಂದು ಏನು ಒಂದು ಕೆಟ್ಟ ಒಂದು ಇದು ತಾಕ್ಕೊಂಡಿದೆ, ನಮಗೆ ಶಾಪ ತಾಕ್ಕೊಂಡಿದೆ. ಇದು ಸನ್ಮಾನ್ಯ ಮೋದಿಯವರ ಒಂದು ನೇತೃತ್ವದಲ್ಲಿ ಇದೊಂದು ಕೊನೆಗಾಡಲಿ ಅಂತೇಳಿ ನಾವು ಅದನ್ನು ಆಶಿಸ್ತೀವಿ. ಧನ್ಯವಾದ. ಜೊತೆಗೆ ನೋಡ್ಬೋದು, ಹಿಂದೂ ಮುಖಂಡರು ಆಗಿರ್ಬೋದು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೆಂಪು ಧ್ವಜಗಳನ್ನು ಹಿಡಿದುಕೊಂಡು ಆ ಮೆರವಣಿಗೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಪೊಲೀಸ್ ವ್ಯವಸ್ಥೆಯನ್ನು ಸಹ ಸಾಕಷ್ಟು ಮಾಡ್ಕೊಂಡಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಏನು ಅಂತಿಮ ದರ್ಶನವನ್ನು ಪಡೆದಂಥವ್ರಿದ್ದಾರೆ. ಅವ್ರನ್ನ ಮಾತಾಡಿಸ್ತೇನೆ. ಏನು ಹೇಳ್ತೀರಿ ಮೇಡಮ್ ಅಂತ ಹೇಳಿ. ತುಂಬ ದುಃಖದ ಸಂಗತಿ ಸರ್ ಇದು. ಮಗನಿಗೆ 98% ಬಂದಿದೆ ಅಂತ ಹೇಳಿ ಏನೋ ಒಂದು ಪ್ರವಾಸಕ್ಕೆ ಹೋದಾಗ ಆ ತಾಯಿ ಮುಂದೆ, ಮಗನ ಮುಂದೆ ಒಂದು ಅಪ್ಪನ ಸಾವಾಗತ್ತೆ, ಗಂಡನ ಸಾವಾಗತ್ತೆ ಅಂದರೆ ಇದರಷ್ಟು ನೋವು ಯಾವ ಹೆಣ್ಣಿಗೂ ಬೇಡ ಸರ್. ಒಬ್ಬ ಮಗ ಜೀವಂತವಾಗಿ ಒಬ್ಬ ಪ್ರವಾಸಕ್ಕೆ ಹೋಗ್ತಾನೆ, ಬಂದ ನಂತರ ಮಗ ಶವವಾಗಿ ಬರ್ತಾನೆ ಅಂತ ಆ ತಾಯಿ ನೋಡ್ತಾ ನಿಂತದ್ದನ್ನು ನೋಡ್ಲಿಕ್ಕೆ ತುಂಬ ದುಃಖ ಅನ್ನಿಸ್ತು ಸರ್. ಈ ನೀಚ ಉಗ್ರರ ಸೆಡೆಬಡಲಿಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಈ ಕ್ರಮವನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕ್ರಮವನ್ನಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಅವರಲ್ಲಿ ಆಶಿಸ್ತೇವೆ ಸರ್. ಏನು ಹೇಳ್ತೀರಿ ಮೇಡಮ್? ಅದೇ ತುಂಬ ದುಃಖಕರವಾದ ಸಂಗತಿ. ಈ ಥರ ಒಂದು ಹೆಣ್ಮಕ್ಳ ಎದುರುಗಡೆ ಈ ಥರ ಗಂಡಂಗೆ ಸಾಯಿಸೋದು ಅಂದರೆ ಭಾರಿ ತುಂಬ ಕಷ್ಟ ಆಗ್ತಿದೆ. 28 ಜನನ ಇದೇ ಥರ ಸಾಯಿಸಿದ್ದಾರೆ, ರಾಷ್ಟ್ರಭಕ್ತರನ್ನ ಎಲ್ಲರನ್ನ ಕಳ್ಕೊಂಡಿದ್ದೀವಿ ಅನಿಸ್ತಾ ಇದೆ ನಾವು. ಒಂದೆಡೆ ಪಾಪ ಸಂಭ್ರಮಾಚರಣೆಗೆ ಹೋಗಿದ್ರು, ಮಗ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ರು, ಆ ಸಂತೋಷದಲ್ಲಿದ್ದರು. ಇವತ್ತು ಅಂದ್ಕೊಂಡಂತೆ ಆಗಿದ್ರೆ ಅವ್ರು ವಾಪಸ್ ಬರಬೇಕಿತ್ತು, ಆದರೆ ಪಾರ್ಥಿವ ಶರೀರದ ಮುಖಾಂತರ ಬಂದಿದ್ದಾರೆ. ಅದೇ ಬೇಜಾರಾಗ್ತಾ ಇದೆ. ಪಾಪ ಅವ್ನು ತುಂಬ ಖುಷಿಯಿಂದ ಕರ್ಕೊಂಡೋಗಿದ್ರು ಅವರು. ಅವನಿಗೆ 97% ಬಂದಿದೆ ಅಂತೇಳಿ ಆ ಹುಡುಗನೇ ಹೇಳ್ತಿದ್ದಾನೆ, ನಾನು ಈ ಥರ ಮಾರ್ಕ್ಸ್ ತೆಗಿಬಾರ್ದಿತ್ತು, ನಮ್ಮ ತಂದೆನೇ ಈಗ ಈ ಮಾರ್ಕ್ಸ್ದ್ರಿಂದ ನನ್ನ ತಂದೆನ ಕಳ್ಕೊಂಡಿದ್ದೀನಿ ಅಂತೇಳಿ ದುಃಖವಾಗಿ ಹೇಳ್ತಾ ಇದ್ದಾನೆ ಹುಡುಗ.
ಇದು ಜನರ ಮಾತಾಗಿರುವಂಥದ್ದು. ಇಲ್ಲಿದ್ದವರು ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು ಅಂದರೆ ಸಂಭ್ರಮಾಚರಣೆಗೆ ಹೋದಂಥವ್ರು ಇವತ್ತು ಪಾರ್ಥಿವ ಶರೀರವಾಗಿ ಬಂದಿದ್ದಾರೆ. ಇಂಥ ಸಾವು ಯಾರಿಗೂ ಬೇಡ. ಏನಕ್ಕಂದರೆ ತನ್ನ ಪತ್ನಿ ಎದುರೇ, ತನ್ನ ಮಗನೆದುರಿಗೆ, ಮಗನೆದುರಿಗೆ ಗುಂಡೇಟಿಗೆ ಆಗಿದ್ದಾರೆ. ಅವರ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಎನ್ನುವಂಥ ಎಲ್ಲರೂ ಬೇಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾದಂಥ ಮಂಜುನಾಥ್ ಅವರ ಅಂತಿಮ ದರ್ಶನ ನಡೀತಿದೆ. ಏನು ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ನಿವಾಸದ ಎದುರು ಸಾವಿರಾರು ಜನರು ಬಂದು ಅವರ ದರ್ಶನವನ್ನು ಪಡೆದುಕೊಳ್ತಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಅವರ ಅಂತಿಮ ಯಾತ್ರೆ ಹೊರಡುತ್ತೆ. ಹಾಗಾಗಿ ಎಲ್ಲ ರೀತಿ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಿರುವಂಥದ್ದು ನೋಡ್ಬೋದು. ವಿಶೇಷ ಒಂದು ವಾಹನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ವಿಶೇಷ ವಾಹನದ ವ್ಯವಸ್ಥೆಯನ್ನು ಮಾಡಿ ಅವರ ಅಂತಿಮ ಯಾತ್ರೆ ಏನು ಸಾಗುತ್ತೆ ಅದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ವಾಹನವನ್ನು ಸಿದ್ಧತೆ ಈಗಾಗಲೇ ಮಾಡಿಕೊಂಡಿರುವಂಥದ್ದು. 12:30 ವೇಳೆಗೆ ಮಂಜುನಾಥ್ ಅವರ ನಿವಾಸದಿಂದ ಮೆರವಣಿಗೆ ಹೊರಡುತ್ತೆ. ಮೆರವಣಿಗೆ ಏನು ಶಿವಮೊಗ್ಗ ನಗರದ ಪ್ರಮುಖ ವೃತ್ತಗಳ ಮೂಲಕ ಸಾಗಿ ತುಂಗಾ ನದಿಯ ತಟದಲ್ಲಿರುವಂಥ ರೋಟರಿ ಚಿತಾಗಾರದ ಬಳಿ ಇರುವಂಥ ಚಿತಾಗಾರದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೆಯುವಂಥದ್ದು. ಹಾಗಾಗಿ ಈಗಾಗಲೇ ಕುಟುಂಬಸ್ಥರಾಗಿರ್ಬೋದು, ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಜೊತೆಗೆ ಸಾಕಷ್ಟು ಭದ್ರತೆಯನ್ನು ಸಹ ನಿಯೋಜನೆ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಒಂದೆಡೆ ಅಂತಿಮ ಯಾತ್ರೆಗೆ ಗಾಡಿ ರೆಡಿಯಾಗಿದೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸಹ ಮಂಜುನಾಥ್ ಅವರ ಅಂತಿಮ ದರ್ಶನವನ್ನು ಪಡಿತಿದ್ದಾರೆ ಜನರು. ಈಗಾಗಲೇ ಹಿರಿಯ ಅಧಿಕಾರಿಗಳು, ಜಿಲ್ಲಾಡಳಿತದ ಅಧಿಕಾರಿಗಳು ಸೇರಿದಂತೆ ರಾಜಕೀಯ ಮುಖಂಡರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾನು ಇಲ್ಲಿ ಅನೇಕ ಜನರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಏನು ಹೇಳ್ತೀರಿ ಅಂತ ಹೇಳಿ. ಮಂಜುನಾಥ್ ಅವರು ಶಿವಮೊಗ್ಗದವರು ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇವತ್ತು ಮೊನ್ನೆ 22ನೇ ತಾರೀಕಿಗೆ ಏನು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಗುಂಡೇಟಿ ಒಂದು 27-28 ಜನ ಸುಮಾರು ಜನರಿಗೆ, ನಮ್ಮ ದೇಶದ ಜನರಿಗೆ ಬಲಿಪೋಷಣೆ ಮಾಡಿದ್ದಾರೆ. ಅದಕ್ಕೆ ನಾವು ಖಂಡನೆ ಮಾಡ್ತೀವಿ. ಮತ್ತು ಶಿವಮೊಗ್ಗದಲ್ಲಿ ನಮ್ಮ ಮಂಜುನಾಥ್ ಅವರು ಒಬ್ಬ ಶಿವಮೊಗ್ಗದವರು ಉದ್ಯಮಿ, ಒಳ್ಳೆ ಮನುಷ್ಯರು, ಎಲ್ಲರ ಜೊತೆಯಲ್ಲಿ ಒಳ್ಳೆ ಒಡನಾಟ ಇದ್ದವರು. ನಾವು ಇದಕ್ಕೆ ಇಡೀ ಶಿವಮೊಗ್ಗನೇ ಇವತ್ತು ಭಾಳ ಬೇಜಾರಾಗಿ ಇಡೀ ಶಿವಮೊಗ್ಗನೇ ಬಂದ್ ಮಾಡಿದ್ದೀವಿ. ನಾವು ಎಲ್ಲ ಸಮಾಜದವರು ಇವ್ರ ಜೊತೆಯಲ್ಲಿ ಇದ್ದೀವಿ, ಅವ್ರ ಕುಟುಂಬದ ಜೊತೆಯಲ್ಲಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಈ ಥರ ಆಗಬಾರ್ದಾಯಿತು. ಇದಕ್ಕೆ ನಾವು ಖಂಡನೆಯನ್ನು ಮಾಡಿಸ್ತೀವಿ. ಏನು ಹೇಳ್ತೀರಿ ಸರ್ ಅಂತ ಹೇಳಿ. ಅಂದರೆ ಶಿವಮೊಗ್ಗದ ಒಬ್ಬರು ವ್ಯಕ್ತಿ ಸಂಭ್ರಮಾಚರಣೆ ಎಂಜಾಯ್ ಮಾಡಲಿಕ್ಕೆ ಪಾಪ ಪ್ರವಾಸಕ್ಕೆ ಹೋಗಿದ್ರು, ಈ ರೀತಿಯ ದುರ್ಘಟನೆಗಳು ನಡೆದು ಹೋಯಿತು. ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಭಾಳ ತುಂಬ ದುರಂತದ ವಿಚಾರ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತೇಳಿ ನಮಗಂತೂ ಗೊತ್ತಾಗ್ತಾ ಇಲ್ಲ. ಹೇಳಬೇಕು ಅಂತ ಹೇಳಿದ್ರೆ ಮಂಜುನಾಥ್ ನನಗೊಬ್ಬ ಒಳ್ಳೆ ಗೆಳೆಯ. ಮಗ 98% ಸ್ಕೋರ್ ಮಾಡಿದ್ದ ಅಂಥೇಳಿ ಅವರು ಪಲ್ಲವಿ ಅವರು ಮನೆಯವರು ಎಲ್ಲ ಸೇರಿ ಕಾಶ್ಮೀರ ಎಕ್ಸ್ಕರ್ಷನಿಗೆ ಹೋಗಿದ್ದರು. ಅಂಥದ್ದೊಂದು ಸ್ಥಳದಲ್ಲಿ ಈ ಥರ ಆಗಿರೋದು, ಇಷ್ಟೆಲ್ಲ ಪ್ರೊಟೆಕ್ಷನು, ಇಷ್ಟೆಲ್ಲ ಮಿಲಿಟ್ರಿ ಸೆಕ್ಯೂರಿಟಿ ಎಲ್ಲ ಇದ್ದೂ ಈ ಥರ ಆಗಿರೋದು ಇದೊಂದು ದುರಂತದ್ದು. ಇದು ಒಂಥರ ಹೇಳಬೇಕು ಅಂತ ಹೇಳಿದ್ರೆ ನಾವು ಏನೋ ನಮ್ಮ ಒಂದು ಆತ್ಮೀಯ ಸ್ನೇಹಿತನ ಕಳ್ಕೊಂಡಿದ್ದೀವಿ, ಒಬ್ಬ ದೇಶಭಕ್ತನ ಕಳ್ಕೊಂಡಿದ್ದೀವಿ. ಏನು ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಭಗವಂತ ಈ ಒಂದು ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ, ಆಮೇಲೆ ಎಲ್ಲರಿಗೂ, ಅವರ ಅಭಿಮಾನಿಗಳು, ಇಲ್ಲಿ ಬಂದಿರೋಂಥ ಎಲ್ಲರಿಗೂ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಆ ನಂತರದಲ್ಲಿ ಇದೊಂದು ನಮ್ಮ ದೇಶಕ್ಕೆ ಏನು ಈ ಭಯೋತ್ಪಾದನೆ ಅನ್ನೋದೊಂದು ಏನು ಒಂದು ಕೆಟ್ಟ ಒಂದು ಇದು ತಾಕ್ಕೊಂಡಿದೆ, ನಮಗೆ ಶಾಪ ತಾಕ್ಕೊಂಡಿದೆ. ಇದು ಸನ್ಮಾನ್ಯ ಮೋದಿಯವರ ಒಂದು ನೇತೃತ್ವದಲ್ಲಿ ಇದೊಂದು ಕೊನೆಗಾಡಲಿ ಅಂತೇಳಿ ನಾವು ಅದನ್ನು ಆಶಿಸ್ತೀವಿ. ಧನ್ಯವಾದ. ಜೊತೆಗೆ ನೋಡ್ಬೋದು, ಹಿಂದೂ ಮುಖಂಡರು ಆಗಿರ್ಬೋದು, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೆಂಪು ಧ್ವಜಗಳನ್ನು ಹಿಡಿದುಕೊಂಡು ಆ ಮೆರವಣಿಗೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಪೊಲೀಸ್ ವ್ಯವಸ್ಥೆಯನ್ನು ಸಹ ಸಾಕಷ್ಟು ಮಾಡ್ಕೊಂಡಿರುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸಾಕಷ್ಟು ಏನು ಅಂತಿಮ ದರ್ಶನವನ್ನು ಪಡೆದಂಥವ್ರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಏನು ಹೇಳ್ತೀರಿ ಮೇಡಮ್ ಅಂತ ಹೇಳಿ. ತುಂಬ ದುಃಖದ ಸಂಗತಿ ಸರ್ ಇದು. ಮಗನಿಗೆ 98% ಬಂದಿದೆ ಅಂತ ಹೇಳಿ ಏನೋ ಒಂದು ಪ್ರವಾಸಕ್ಕೆ ಹೋದಾಗ ಆ ತಾಯಿ ಮುಂದೆ, ಮಗನ ಮುಂದೆ ಒಂದು ಅಪ್ಪನ ಸಾವಾಗತ್ತೆ, ಗಂಡನ ಸಾವಾಗತ್ತೆ ಅಂದರೆ ಇದರಷ್ಟು ನೋವು ಯಾವ ಹೆಣ್ಣಿಗೂ ಬೇಡ ಸರ್. ಒಬ್ಬ ಮಗ ಜೀವಂತವಾಗಿ ಒಬ್ಬ ಪ್ರವಾಸಕ್ಕೆ ಹೋಗ್ತಾನೆ, ಬಂದ ನಂತರ ಮಗ ಶವವಾಗಿ ಬರ್ತಾನೆ ಅಂತ ಆ ತಾಯಿ ನೋಡ್ತಾ ನಿಂತದ್ದನ್ನು ನೋಡ್ಲಿಕ್ಕೆ ತುಂಬ ದುಃಖ ಅನ್ನಿಸ್ತು ಸರ್. ಈ ನೀಚ ಉಗ್ರರ ಸೆಡೆಬಡಲಿಕ್ಕೋಸ್ಕರ ನರೇಂದ್ರ ಮೋದಿಜಿಯವರು ಈ ಕ್ರಮವನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಈ ಕ್ರಮವನ್ನಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಅವರಲ್ಲಿ ಆಶಿಸ್ತೇವೆ ಸರ್. ಏನು ಹೇಳ್ತೀರಿ ಮೇಡಮ್?
ಅದೇ ತುಂಬ ದುಃಖಕರವಾದ ಸಂಗತಿ. ಈ ಥರ ಒಂದು ಹೆಣ್ಮಕ್ಳ ಎದುರುಗಡೆ ಈ ಥರ ಗಂಡಂಗೆ ಸಾಯಿಸೋದು ಅಂದರೆ ಭಾರಿ ತುಂಬ ಕಷ್ಟ ಆಗ್ತಿದೆ. 28 ಜನನ ಇದೇ ಥರ ಸಾಯಿಸಿದ್ದಾರೆ ರಾಷ್ಟ್ರಭಕ್ತರನ್ನ. ಎಲ್ಲರನ್ನ ಕಳ್ಕೊಂಡಿದ್ದೀವಿ ಅನಿಸ್ತಾ ಇದೆ ನಮಗೆ. ಒಂದೆಡೆ ಪಾಪ ಸಂಭ್ರಮಾಚರಣೆಗೆ ಹೋಗಿದ್ರು, ಮಗ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ರು, ಆ ಸಂತೋಷದಲ್ಲಿದ್ದರು. ಇವತ್ತು ಅಂದ್ಕೊಂಡಂತೆ ಆಗಿದ್ರೆ ಅವ್ರು ವಾಪಸ್ ಬರಬೇಕಿತ್ತು, ಆದರೆ ಪಾರ್ಥಿವ ಶರೀರದ ಮುಖಾಂತರ ಬಂದಿದ್ದಾರೆ. ಅದೇ ಬೇಜಾರಾಗ್ತಾ ಇದೆ. ಪಾಪ ಅವ್ನು ತುಂಬ ಖುಷಿಯಿಂದ ಕರ್ಕೊಂಡು ಹೋಗಿದ್ರು ಅವರು. ಅವನಿಗೆ 97% ಬಂದಿದೆ ಅಂತೇಳಿ ಆ ಹುಡುಗನೇ ಹೇಳ್ತಿದ್ದಾನೆ, ನಾನು ಈ ಥರ ಮಾರ್ಕ್ಸ್ ತೆಗಿಬಾರ್ದಿತ್ತು, ನಮ್ಮ ತಂದೆನೇ ಈಗ ಈ ಮಾರ್ಕ್ಸ್ದ್ರಿಂದ ನನ್ನ ತಂದೆನ ಕಳ್ಕೊಂಡಿದ್ದೀನಿ ಅಂತೇಳಿ ದುಃಖವಾಗಿ ಹೇಳ್ತಾ ಇದ್ದಾನೆ ಹುಡುಗ. ಇದು ಜನರ ಮಾತಾಗಿರುವಂಥದ್ದು. ಇಲ್ಲಿದ್ದವರು ಪ್ರತಿಯೊಬ್ಬರು ಹೇಳ್ತಿರುವಂಥದ್ದು ಅಂದರೆ ಸಂಭ್ರಮಾಚರಣೆಗೆ ಹೋದಂಥವ್ರು ಇವತ್ತು ಪಾರ್ಥಿವ ಶರೀರವಾಗಿ ಬಂದಿದ್ದಾರೆ. ಇಂಥ ಸಾವು ಯಾರಿಗೂ ಬೇಡ. ಏನಕ್ಕಂದರೆ ತನ್ನ ಪತ್ನಿ ಎದುರೇ, ತನ್ನ ಮಗನೆದುರಿಗೆ, ಮಗನೆದುರಿಗೆ ಗುಂಡೇಟಿಗೆ ಆಗಿದ್ದಾರೆ. ಅವರ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಅವರಿಗೆ ಕೊಡಲಿ ಎನ್ನುವಂಥ ಎಲ್ಲರೂ ಬೇಡ್ಕೊಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.